ಹಾಯ್, ಎಲ್ಲರೂ ಹೇಗಿದ್ದೀರಾ? ಏನು ಗೊತ್ತಾ, ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಆಗಿದೆ. ಅದಕ್ಕೆ ನಾನು ಇವತ್ತು ಮಾರ್ನಿಂಗು ಶಾವಿಗೆ ಇಲ್ಲಿ ಎಲ್ಲೆಲ್ಲಿ ನೋಡ್ಬೇಕು, ನಾನು ಎಲ್ಲ ಸೈಡ್ ನೋಡ್ತಾ ಇದ್ದೇನೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೆ, ಇಲ್ಲ ಸೈಡ್ ನೋಡ್ತಾ ಇದ್ದೇನೆ, ಕ್ಯಾಮರಾ ನೋಡ್ಬೇಕು ತಾನೆ ನಾನು. ಏನು ಗೊತ್ತಾ, ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಮಾರ್ನಿಂಗ್. ಅದಕ್ಕೋಸ್ಕರ ಅದನ್ನು ಈಗ ನಾನು ಬಡಿಸ್ಕೊಂಡು ಚಂದ ಮಾಡಿ ತಿಂತೀನಿ. ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಬಡಿಸ್ಕೊಳ್ತೀನಿ. ಪ್ಲೇಟ್ಸ್ ಎಲ್ಲ ಇಲ್ಲಿ ಕೆಳಗಿಟ್ಟಿದ್ದೀನಿ. ನನ್ನ ಮಗಳದ್ದಾಯಿತು. ಮಕ್ಕಳು ಯಾಕೆ ಮನೇಲಿದ್ದಾರಂದರೆ, ಈಗ ಅವರಿಗೆ ಸಮ್ಮರ್ ಹಾಲಿಡೇ. ಇಲ್ಲಿ ರಿಯಾದಲ್ಲಿ ಸಮ್ಮರ್ ಹಾಲಿಡೇ. ಈಗ ಅವ್ರಿಗೆ ಆಗಸ್ಟಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಇಲ್ಲಿ ಬರ್ತಾನೆ, ಇಲ್ಲಿ ಇಂಡಿಯಾದಿಂದ ಇಲ್ಲಿ ಬರ್ತಾನೆ ರಜೆ, ಒಳ್ಳೆ ರಜೆ, ಫುಲ್ಲು ರಜೆ ಆಯ್ತು ಅವ್ರಿಗೆ. 9 ಚೆನ್ನಾಗಾಗಿದೆ, ಉದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ದು ಶಾವಿಗೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ, ತುಪ್ಪ ಹಾಕಿ ಫ್ರೈ ಮಾಡಬೇಕು. ನೋಡಿದ್ದು ಎಷ್ಟು ಉದುರಿದ್ರೆ, ತುಪ್ಪ ಹಾಕಿ ಫ್ರೈ ಮಾಡಬೇಕು. ಮತ್ತು ನಮ್ಮಲ್ಲಿ ಒಗ್ಗರಣೆ ಕೊಟ್ಟು, ಇದಕ್ಕೆ ನಾನು ಕ್ಯಾಶ್ಯೂ ಹಾಕಿದ್ದೀನಿ. ಕ್ಯಾಶ್ಯೂ ಟೇಸ್ಟ್ ಅನಿಸುತ್ತೆ. ಕಡಲೆ ಅಂತ ಹಾಕಿಲ್ಲ, ತರಕಾರಿ ನಾರ್ಮಲ್ ಈರುಳ್ಳಿ, ಟೊಮೆಟೊ, ವೆಜಿಟೇಬಲ್ಸ್ ಏನು ಹಾಕಿಲ್ಲ. ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಬೋದು. ಏನೇ ಅವಳು ತಿನ್ನುವಾಗನೇ ವಿಡಿಯೋ ಮಾಡ್ತಾಳೆ ಅಂದ್ಕೊಳ್ಬೇಡಿ. ನನಗೆ ನಾವು ತಿನ್ನುವಾಗ ನೀವು ನೆನಪಾಗ್ತದೆ, ಅದಕ್ಕೆ ಸುಮ್ಮನೆ ಕಾಮಿಡಿ. ನೀವು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ನಾವಿಲ್ಲಿ ಬಂದಮೇಲೆ ಔಟ್ಸೈಡ್ ಫುಡ್ ಫುಲ್ಲು ಕಮ್ಮಿ ಮಾಡಿದ್ದೇವೆ. ಎಲ್ಲರ ಊರಲ್ಲಿದ್ದರೆ ವೀಕೆಂಡ್ ಆದರೆ ಆನಂದ್ ಭವನ್, ಇಂಪೀರಿಯೋ ಮತ್ತು ಆರ್ಡರ್ ಮಾಡಿಸ್ಕೊಳ್ಳೋದು, ತಿರುಗಾಟ ಜೋರಿತ್ತು. 2 ವೀಲರ್ ಬಿಡ್ತಾ ಇದ್ನಲ್ಲ, ಡೈಲಿ 1-2 ಸಲ ಅದ್ರೊಳಗೆ ಹೋಗಿ ಬರ್ತಿದ್ದೆ. ಒಳ್ಳೆಯದು. ಅದು ಬೇರೆ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ನಾನು ತಿನ್ಬೋದು ಎಲ್ಲರೂ ಆರಾಮ್ಸೆ. ಓಕೆ, ಕಂಪ್ಲೀಟ್ ಮಾಡ್ತೇನೆ ಬೇಗ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಫ್ರೆಂಡ್ಸ್, ಮತ್ತು ನಾನು ಇದು ನೀರು ಕುಡಿತಾ ಇದ್ದೇನೆ. ನನ್ನ ತಿಂಡಿ ಆಯಿತು. ತಿಂಡಿ ಸ್ವಲ್ಪ ಬಿಸಿನೀರು ಅಲ್ಲಿ ಕಾಣಿಸ್ತದೆ ನೋಡಿ, ಅಲ್ಲಿ ಬಿಸಿನೀರು ಮತ್ತು ನಾರ್ಮಲ್ ವಾಟ್ರ್ ಬರುತ್ತೆ. ಬಿಸಿನೀರು ಬೇಕಾದ್ರೆ ಅಲ್ಲೇ ಸ್ವಿಚ್ ಆನ್ ಮಾಡಿದ್ರೆ ಆಯಿತು, ಬಿಸಿ ಆಗುತ್ತೆ. ಈಗ ತಿಂಡಿ ತಿನ್ನೋದಾಯಿತು. ಇನ್ನು ಕ್ಲೀನಿಂಗ್ದಿದೆ. ಕ್ಲೀನಿಂಗ್ ಕೆಲಸ ಅಂದರೆ ಫಸ್ಟ್ ಪಾತ್ರೆ ವಾಶ್ ಮಾಡಿ ಫಸ್ಟ್ ಕಿಚನ್ ಕ್ಲೀನ್ ಮಾಡೋದು, ಮತ್ತು ಕಸ ಗುಡಿಸಿ ನೆಲ ಒರೆಸೋದು. ಮತ್ತು ಅದರ ಮಿಡ್ಲಲ್ಲಿ ನಾನು ಬಟ್ಟೆ ಸಹ ವಾಶಿಗೆ ಹಾಕ್ತೀನಿ. ಅಂದರೆ ಕಸ ಗುಡಿಸೋ ಟೈಮಲ್ಲಿ ಮಿಷಿನ್ಗೆ ಹಾಕ್ತೀನಿ. ನೆಲ ಒರೆಸೆಲ್ಲ ಆಗೋತ್ತಿಗೆ ಒಂದು 45 ಮಿನಿಟ್ಸಲ್ಲೆಲ್ಲ ನಮ್ಮದು ವಾಷಿಂಗ್ ಮಿಷಿನ್ ತೋರಿಸ್ತೀನಿ ನಾನು. ಅದರಲ್ಲಿ ಪ್ಯಾನಾಸೋನಿಕ್ ಅದು ವಾಷಿಂಗ್ ಮಿಷಿನ್ ಸೂಪರಾಗಿ ಆಗುತ್ತೆ. 45 ಮಿನಿಟ್ಸಲ್ಲಿ ವಾಶ್ ಆಗುತ್ತೆ. ಅಂದರೆ ನಾನು 45 ಮಿನಿಟ್ಸ್ ಆಗುತ್ತೆ, 50 ಮಿನಿಟ್ಸಲ್ಲೂ ಆಗುತ್ತೆ. ತುಂಬ ಕೊಳೆ ಇಲ್ಲ ಅಂದರೆ 15 ಮಿನಿಟ್ಸಲ್ಲಿ, ಬಟ್ಟೆ ಜಾಸ್ತಿ ಇಲ್ಲ ಅಂದರೆ 15 ಮಿನಿಟ್ಸಲ್ಲಿ ಇಡ್ಬೋದು. 15 ಮಿನಿಟ್ಸಲ್ಲಿ ಸೂಪರಾಗಿ ವಾಶ್ ಆಗಿ ಬಂದದ್ದು ಅಷ್ಟೇ ಅಲ್ವಾ. ನಾನು ಇನ್ನೂ ಸ್ವಲ್ಪ ಇನ್ನೆಲ್ಲ ಸೆಟ್ ಮಾಡೋಕ್ಕಿದೆ, ಆರ್ಗನೈಸ್ ಮಾಡೋಕ್ಕಿದೆ. ಆಮೇಲೆ ಒಂದು ದಿವಸ ನನಗೆ ನಮ್ಮ ಮನೆ ಟೂರ್ ಮಾಡಿ ತೋರಿಸ್ತೇನೆ. ಹಾಗೆ ಇದು ನೀರನ್ನು ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು. ನನ್ನ ಕಾಣಿಸ್ತಾ ಇದೆಯಾ? ಓಕೆ. ಪಾತ್ರೆ ವಾಶ್ ಮಾಡೋದು ನನ್ನ ಫೇವ್ರೆಟ್ ಕೆಲಸ. ನಂಗೆ ತುಂಬ ಇಷ್ಟವಾದ ಒಂದು ಮನೆ ಕೆಲಸ ಅಂದರೆ ಪಾತ್ರೆ ವಾಶ್ ಮಾಡೋದು. ಅದೇ ನಮ್ಮ ಮನೆ ಪಾತ್ರೆ ಮಾತ್ರ.
ಮತ್ತು ಪಾತ್ರೆ ವಾಶ್ ಮಾಡೋದು ಅಂದರೆ ಬನ್ನಿ ನಮ್ಮಲ್ಲೇ ಇದೆ ಪಾತ್ರೆ, ನಿಮ್ಗೆ ಇಷ್ಟ ಅಲ್ಲ ಕೆಲಸ ಅಂತ ಹೇಳ್ಬೇಡಿ. ಬೇಜಾರ ಆಯಿತು ಅಂದರೂ ಸಹ ನಾನು ಹೋಗಿ ಪಾತ್ರೆ ವಾಶ್ ಮಾಡ್ತಾ ಇದ್ದೆ. ಪಾತ್ರೆ ಫುಲ್ ವಾಶ್ ಮಾಡಿಬಿಡೋದು ನಾನು. ನಾವು ವಾಶ್ ಮಾಡ್ತಿದ್ದೆ, ನಂಗೆ ಅದೊಂಥರ ಏನೊಂಥರ ಖುಷಿ ಆಗೋದು. ಒಂಥರ ಏನೋ ಪಾತ್ರೆ ಕ್ಲೀನ್ ಆಗಿ ಒಂಥರ ನಮಗೂ ಒಂಥರ ಅದೇನು ಅಂತ ಹೇಳ್ತಾರೆ, ಅದು ಹೇಳೋಕ್ಕಾಗಲ್ಲ. ಒಂಥರ ಖುಷಿ, ನನಗೊಂಥರ ಇನ್ನರ್ ಒಂಥರ ನೆಮ್ಮದಿ ಥರ ಖುಷಿ ಆಗ್ತಿತ್ತು ನನಗೆ ತುಂಬ. ಅದಕ್ಕೋಸ್ಕರ ನಾನು ವಾಶ್ ಮಾಡ್ತಾಯಿದ್ದೆ. ಯಾಕೆ ಸಿಟ್ಟು ಬಂದಾಗ ಅಥವಾ ನನಗೆ ಬೇಜಾರಾದಾಗ ಹೋಗಿ ಪಾತ್ರೆ ವಾಶ್ ಮಾಡ್ತಾಯಿದ್ದೆ. ಇವ್ರು ಹೇಳೋದು, ನನ್ನ ಹತ್ರ ಹೇಳೋದು, ಯಾಕೆ ವಾಶ್ ಮಾಡ್ತೀವಿ, ಮಾಡಬೇಡ ಮತ್ತೆ ಮಾಡೋಕ್ಕೆ ಅಂತ. ಅದು ಮಾಡಿದರೆ ಅವಳಿಗೂ ಸ್ವಲ್ಪ ಒಳ್ಳಾಗ್ತಿತ್ತು, ಪಾತ್ರೆ ಕಮ್ಮಿ ಇರ್ತಿತ್ತು ಆ ಥರ. ಹಾಗಾಗಿ ನಾವು ಪಾತ್ರೆ ವಾಶ್ ಮಾಡೋದಂದರೆ ಇಷ್ಟ. ಇದು ಸ್ಟವ್ ನಾವೇ ತಗೊಂಡದ್ದು ನೋಡಿ, ಎಲ್ಲ ಇದು ಬರುತ್ತೆ ಈ ಥರ ಇದೆ. 4 ಬರ್ನರು. ಇದು ನಾವು ಇಲ್ಲಿ ಬಂದಮೇಲೆ ತೊಗೊಂಡಿರೋದು. ನಾವು ಇಲ್ಲಿ ಬಂದಮೇಲೆ ಏನೇನು ಐಟಮ್ ತೊಗೊಂಡ್ವಿ ಮನೆಗೆ ಅದನ್ನು ತೋರಿಸ್ತೇನೆ ನಿಮಗೆ. ಬೇಕು ಇನ್ನು ಬಂದದಷ್ಟೇ ಅಲ್ವಾ, ಏನು ಐಟಮ್ ತೊಗೊಂಡಿದ್ದೀನಿ ಇಲ್ಲಿ ಬಂದಮೇಲೆ ಅಂತ ಅದನ್ನು ತೋರಿಸ್ತೀನಿ. ಎಲೆಕ್ಟ್ರಾನಿಕ್ ಐಟಮ್ಸು, ಈ ಬೆಡ್, ಸೋಫಾ, ಈ ಫರ್ನಿಚರ್ ಏನು ತಗೊಂಡ್ವಿ ಅದನ್ನು ತೋರಿಸ್ತೀನಿ. ಈ ವಿಡಿಯೋದ ತೋರಿಸ್ತೇನೆ, ಇಲ್ಲಾಂದ್ರೆ ನೋಡೋಣ, ಇಲ್ಲ ರೂಮ್ ಟೂರ್ ಮಾಡೋವಾಗ ತೋರಿಸ್ತೇನೆ, ನೋಡೋಣ ಎಂತಾಗುತ್ತೆ ಅಂತ. ಮೇನ್ ಅಂದರೆ ಇಲ್ಲಿ ಇದು ಅಲ್ಲ, ಮೇನ್ ಡೋರ್ ಅಲ್ಲ, ಮೇನ್ಗೆ ಇದು ಗೇಟ್ ಇರುತ್ತಲ್ಲ ಅಲ್ಲಿಂದ ನನ್ನ ಕೇಸ್ ನನ್ನ ಹಸ್ಬೆಂಡ್ ಬಂದರೆ ಕಾಣಿಸ್ತಾ ಇದೆ ನೋಡಿ. ಹಸ್ಬೆಂಡ್ ಬಂದರೆ ಅವ್ರನ್ನ ಕೇಸ್ ಕೀ ತೊಗೊಂಡು ಹೋಗಿಲ್ಲ ಅಂದರೆ ಹೇಳ್ತಾರೆ ಲಾಕ್ ಓಪನ್ ಮಾಡಿ. ಇಲ್ಲಿಂದ ಲಾಕ್ ಓಪನ್ ಮಾಡ್ಬೋದು, ಈಗ ಮಾಡಲ್ಲ, ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೀದು ಆಪ್ಷನ್ ಕಾಣ್ತದೆ, ನಿಮಗೆ ಕಾಣ್ತಾ ಇದೆ ನೋಡಿ, ಕೀದು ಆಪ್ಷನ್ನು. ಮತ್ತು ಕಾಲು ಮಾಡ್ಬೋದು, ಮಾತಾಡ್ಬೋದು. ಆದರೆ ನಾವು ಅವ್ರು ನಮ್ಗೆ ಕಾಣುತ್ತೆ, ಆದರೆ ನಾವು ಅವ್ರಿಗೆ ಕಾಣಲ್ಲ. ಕೀದು ಕಾಲ್ ಮಾಡ್ಬೋದು, ಕೀ ಓಪನ್ ಮಾಡ್ಬೋದು. ಕೀ ಇದೆ, ಕೀ ಸಿಂಬಲ್ ಇದೆ ನೋಡಿ, ಕೀ ಸಿಂಬಲ್ ಇದೆ, ಅದರಿಂದ ಓಪನ್ ಮಾಡಿ ಅಲ್ಲಿ ಲಾಕ್, ಇಲ್ಲಿಂದ ಅಲ್ಲಿ ಲಾಕ್ ಓಪನ್ ಆಗುತ್ತೆ. ಅವರಾಗೆ ಬರ್ಬೋದು. ಅಂದರೆ ಅಷ್ಟು ಸೇಫ್ ಇದೆ ಅಂತ. ಸೇಫ್ಟಿ ಮಟ್ಟಿಗೆ ಬೆಸ್ಟ್ ಇದು ಮನೆ ಅಂತ ಹೇಳ್ಬೋದು, ಅಪಾರ್ಟ್ಮೆಂಟು. ಮತ್ತೆಂತ ಈಗ ನಮ್ಗೆ ಕಸ ಗುಡಿಸ್ಬೇಕು. ಮಾತಾಡ್ತಾ ಇದ್ದರೆ ಕೆಲಸ ಆಗೋದಿಲ್ಲ. ಲೈಟಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ಕಸ ಗುಡಿಸೋತ್ತಿಗೆ, ಸರಿಯಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ಪೊರ್ಕೆ ಹೆಂಗಿರುತ್ತೆ ಅಂದರೆ ತೋರಿಸ್ತೇನೆ ನೋಡಿ. ನಮ್ಮಲ್ಲಿ ಹಿಡಿ ಹೇಗಿರುತ್ತೆ, ಇಲ್ಲಿ ಆ ಥರ ಹಿಡಿ ಸಿಗಲ್ಲ, ಈ ಥರ ಸಿಗುತ್ತೆ. ಸ್ಟಿಕ್ ಇಲ್ಲಿ ಕಾಣ್ತಾ ಉಂಟಾ, ಈ ಥರ ಬ್ರಷ್ ಟೈಪ್. ಹೀಗೆ ಕ್ಲೀನ್ ಮಾಡಿ. ಫಸ್ಟಿಗೆ ನನಗೆ ಕಷ್ಟ ಆಗಿತ್ತು, ಇದೇನಪ್ಪ ಹಿಂಗಿದೆ ಅಂತ. ಮತ್ತೆ ಕ್ಲೀನ್ ಮಾಡ್ತಾ ಅಭ್ಯಾಸ ಆಗಿದೆ. ಈಗ 2 ವಾರ ಆಯ್ತಲ್ವಾ, ಹಾಗಾಗಿ ಕಸ ಗುಡ್ಸೋಕ್ಕೆ ಪ್ರಾಬ್ಲಮ್ ಇಲ್ಲ. ಓಕೆ.
ಕಸ ಗುಡಿಸಿ ಆಯಿತು, ಇನ್ನು ನೆಲ ಒರೆಸೋದು ಮತ್ತು ಅಷ್ಟೆ ಆಯಿತು. ಇವತ್ತಿನ ವ್ಲಾಗಲ್ಲಿ ಎಂಡ್ ಮಾಡ್ತೀನಿ. ನೆಲ ಒರೆಸಿದ್ಮೇಲೆ ನೋಡಿದ್ರಲ್ಲ ಹೇಗೆ ನಾನು ಕಸ ಫುಲ್ಲ ತುಂಬ ಈಸಿ, ತುಂಬ ಕ್ಲೀನಾಗಿ ಕಸ ಕ್ಲೀನ್ ಆಗ್ತದೆ ಅದರಲ್ಲಿ. ನಾವು ಇಡ್ಸೋಡಿಯಲ್ಲಿ ನಮ್ಮದು ಊರಲ್ಲಿ ಕಸ ಗುಡಿಸಿದ್ದಕ್ಕಿಂತಲೂ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಕಷ್ಟ ಆಗ್ತೈತೆ ಇದೇನಪ್ಪ, ತುಂಬ ಕಾಲ ತಗೊಳುತ್ತೆ. ಅದು ನೀಟಾಗಿ ಫುಲ್ಲು ಚಿಕ್ಕ ಚಿಕ್ಕ ಕಸ ಹಿಡಿದು ಡಸ್ಟ್ ಹಿಡಿದು ಎಲ್ಲ ಬಂದುಬಿಡುತ್ತೆ. ನೆಲ ಒರೆಸಿದ್ಮೇಲೆ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಫ್ಲೋರು. ಈ ನೆಲ ಒರೆಸ್ಬೇಕು. ನೆಲ ಒರೆಸೋಕ್ಕೆ ಸ್ಪಿನ್ ಮಾಪ್ ಯೂಸ್ ಮಾಡ್ತೀನಿ. ಹೊಸದು ತಗೊಂಡು 1 ವಾರ ಆಯಿತು. ಒಳ್ಳೆ ಆಗುತ್ತೆ ನೆಲ ಒರೆಸೋಕ್ಕೆ. ಇವಳೇನಪ್ಪ ಮನೆ ಕ್ಲೀನ್ ಮಾಡೋಕ್ಕೂ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಎಲ್ಲ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಯಾರು ಹೇಳೋದಿಲ್ಲ, ಥಿಂಕ್ ಮಾಡಿ ನಮ್ಮ ಮನೆ ಕ್ಲೀನ್ ಮಾಡುವಾಗ ನಾವು ಇಷ್ಟು ರೆಡಿ ಆಗೋದು ಹೇಗೆ ಅಲ್ವಾ? ಇಲ್ಲಿದೆ, ಅದು ಬಕೆಟ್ ಇದೆ, ಅದು ಕ್ಯಾನ್ ಇದೆ, ನಮ್ಮ ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಟಿದ್ದೀನಿ ನಾನು. ಪ್ಯಾನಾಸೋನಿಕ್ ಮನೆಗೆ 45 ಮಿನಿಟ್ಸ್ ನೋಡಿ. ರ್ಯಾಪಿಡ್ 45 ಇಟ್ಟಿದ್ದೀನಿ. ಈಗ ಪಿಕ್ 15 ಆಗುತ್ತೆ. ಮತ್ತು ಕಾಟನ್ ಈಕು, ಡೆಲಿಕೇಟು, ಆ್ಯಕ್ಟಿವ್ ಸ್ಪೀಡ್ ಇದೆ, ಬಲ್ಕಿ ಇದೆ, ಸ್ಪಿನ್ ಓನ್ಲಿ ಅದು ಇದೆ, ಜೀನ್ಸು ಸಪ್ರೇಟಾಗಿ ಜೀನ್ಸ್ ಹಾಕ್ಬೋದು. ಅದಕ್ಕೂ ಇದು ಬೇಬಿ ಕೇರ್, ಮಕ್ಕಳ ಬಟ್ಟೆ, ಮತ್ತು ರಿನ್ಸ್ ಆ್ಯಂಡ್ ಸ್ಪಿನ್ ಇದೆ. ರಿನ್ಸ್ ಸ್ಪಿನ್ನು ಎರಡು ಮಾತ್ರ ಮಾಡೋದಂದರೆ ಸ್ಪೋರ್ಟ್ಸ್ ಬ್ಯಾಗ್ಗೆ, ಅದಕ್ಕೆ ಕೋಲ್ಡ್ ವಾಶ್ ಇದೆ, ಮಿಕ್ಸ್ ಇದೆ, ಸಿಂಥೆಟಿಕ್ ಇದೆ, ಕಾಟನ್. ನೆಲ ಒರೆಸಿ ಆಯಿತು. ನಂದು ಅದೇ ಬಟ್ಟೆ ವಾಶ್ ಹಾಕಿದ್ಮೇಲೆ ಇನ್ನು ಒಣಗಿಸೋದಷ್ಟೇ. ಇನ್ನು ಲಂಚಿಗೆ ರೆಡಿ ಮಾಡಬೇಕಷ್ಟೆ. ಆಲ್ರೆಡಿ ನಿನ್ನೆ ನಾನು ಲಂಚ್ ರೆಸಿಪಿ ಮಾಡಿದೆ, ಆ ಟೈಮ್ದು ವಿಡಿಯೋ ಹಾಕಿದ್ದೀನಿ. ಸಾಕು, ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್, ಟೇಕ್ ಕೇರ್.